ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. 3 ತಿಂಗಳುಗಳ ಕಾಲ ನಿರಂತರ ಸುದ್ದಿಗಳು, ನಿರಂತರ ಪ್ರಶ್ನೆಗಳು, ಆದರೆ ಕ್ರಮ ಮಾತ್ರ ಶೂನ್ಯ. ಬೀದರ್ ಜಿಲ್ಲೆಯಲ್ಲಿ ಕಾನೂನು ಎಲ್ರಿಗೂ ಒಂದೇನಾ ಅಥವಾ ಬಲ್ಯಾಢ್ಯರ ಮುಂದೆ ಕಾನೂನು ಮೌನವಾಗ್ತದೆಯಾ ಎಂಬ ಉತ್ತರ ಈಗ ಬೀದರ್ ಜಿಲ್ಲೆಯ ಜನರಿಗೆ ಬೇಕಾಗಿದೆ. ಹೌದು, ಈ ಪ್ರಶ್ನೆ ಹುಟ್ಟಲು ಕಾರಣ ಬೀದರ್ ಜಿಲ್ಲೆಯ ಮನ್ನಾಖೇಳಿಯಲ್ಲಿರುವ ಗುರುನಾನಕ ಶಿಕ್ಷಣ ಸಂಸ್ಥೆಯ ಕುರಿತು 3 ತಿಂಗಳುಗಳಿಂದ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಈ ವಿಚಾರವನ್ನ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಗಮನಕ್ಕೂ ಹಲವು ಬಾರಿ ತರಲಾಗಿದೆ. ಅತ್ಯಂತ ಗಂಭೀರವಾದ ಸಂಗತಿ ಅಂದರೆ ಈ ಶಿಕ್ಷಣ ಸಂಸ್ಥೆಗೆ ಅಗತ್ಯ ಅನುಮತಿ ಪಡೆದಿಲ್ಲ ಎಂಬುದನ್ನು ಸ್ವತಃ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಒಪ್ಪಿಕೊಂಡಿದ್ದಾರೆ. ಆದರೆ ಅನುಮತಿ ಇಲ್ಲ ಎಂಬುದು ಇಲಾಖೆಗೆ ಗೊತ್ತಿದ್ರೂ ಕೂಡ ಇಷ್ಟು ದಿನಗಳಾದರೂ ಕೂಡ ಯಾಕೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿ ಹೋಗಿದೆ. ಶಿಕ್ಷಣ ಇಲಾಖೆ ಅನುಮತಿ ಇಲ್ಲ ಅಂತ ಹೇಳಿದ ಬಳಿಕವೂ ಕೂಡ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಜರುಗದೇ ಇರುವುದಕ್ಕೆ ಹೋಗಿದ್ರೆ ಮೇಜರ್ ಕಾರಣ ಏನು? ಮಕ್ಕಳ ಭವಿಷ್ಯದ ಜೊತೆ ಆಟವಾಡುವ ಬಗ್ಗೆ ಯಾಕಿಷ್ಟು ಕರುಣೆ ಬರ್ತಾ ಇಲ್ಲ ಅಧಿಕಾರಿಗಳಿಗೆ? ಇನ್ನೊಂದು ಪ್ರಮುಖ ವಿಚಾರ, ಶಿಕ್ಷಣ ಇಲಾಖೆಯಿಂದಲೇ ಅನುಮತಿ ಇಲ್ಲದ ಶಾಲೆಯ ಬಗ್ಗೆ ಮನ್ನಾಖೇಳಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಲಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಯಾವ ಕ್ರಮವನ್ನು ಕೂಡ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪವನ್ನ ಖುದ್ದು ಶಿಕ್ಷಣ ಇಲಾಖೆಯೇ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. FIR ದಾಖಲಿಸೋದು ನಮ್ಮ ಕೆಲಸವಲ್ಲ, ಪೊಲೀಸರ ಕೆಲಸ, ನೀವು ಅವರನ್ನೇ ಕೇಳಬೇಕು ಎಂದು ಶಿಕ್ಷಣ ಇಲಾಖೆಯ ಈ ಹಿಂದೆ ಇದ್ದಂಥ ಉಪನಿರ್ದೇಶಕರು ಹೇಳಿಕೆಯನ್ನ ನಮ್ಮ ವಾಹಿನಿಗೆ ಕೊಟ್ಟಿದ್ರು. ಒಬ್ಬ ಸಾಮಾನ್ಯ ನಾಗರಿಕ ದೂರು ನೀಡಿದ್ರೆ ಕ್ಷಣಾರ್ಧದಲ್ಲಿ ಪ್ರಕರಣ ದಾಖಲಿಸುವಂತ ಪೊಲೀಸ್ ಇಲಾಖೆ ಸರ್ಕಾರಿ ಅಧಿಕಾರಿಯೇ ಲಿಖಿತ ದೂರು ನೀಡಿದ ಪ್ರಕರಣದಲ್ಲಿ ಮಾತ್ರ ಯಾಕೆ ಮೌನವಾಗಿದ್ದಾರೆ? ಅದೇ ರೀತಿ ಇದೇ ತಿಂಗಳ 3ನೇ ತಾರೀಕಿನಂದು ನೆನಪೋಲೆಯನ್ನು ಕೂಡ ಕೊಟ್ಟಿದ್ರು ಪೊಲೀಸ್ ಇಲಾಖೆಗೆ. ಆದರೆ ಯಾವ ರಾಜಕಾರಣಿಯ ಒತ್ತಡಕ್ಕೆ, ಯಾವ ಬಲಾಢ್ಯರ ಒತ್ತಡಕ್ಕೆ ಮಣಿದು ಇವರು ಕ್ರಮ ತೆಗೆದುಕೊಳ್ಳಲು ಹಿಂದೇಟನ್ನು ಹಾಕ್ತಿದ್ದಾರೆ? ಅಥವಾ ಯಾರ ರಕ್ಷಣೆಗೆ ಪೊಲೀಸ್ ಇಲಾಖೆ ನಿಂತಿದೆ ಎಂಬುದನ್ನು ಪೊಲೀಸ್ ಇಲಾಖೆ ಈಗ ಸ್ಪಷ್ಟಪಡಿಸಬೇಕಾಗಿದೆ. ಬೀದರ್ ಜಿಲ್ಲೆ ಪೊಲೀಸರೇ ಹಾಗೂ ಮನ್ನಾಖೇಳಿಯ ಪೊಲೀಸರೇ, ಬೀದರ್ ಜಿಲ್ಲೆಯ ಜನರು ಕೇಳುತ್ತಿದ್ದಾರೆ. ಕಾನೂನು ಉಲ್ಲಂಘನೆಯಾಗಿದೆ ಎಂಬುದು ಸಂಬಂಧಪಟ್ಟ ಇಲಾಖೆಯೇ ಹೇಳಿದ ನಂತರವೂ ಕೂಡ ನಿಮ್ಮ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳದೆ ಕೈ ಕಟ್ಟಿ ಕೂತಿರೋದು ಜನರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಅನುಮಾನಗಳಿಗೆ ಈಗ ನೀವೇ ಉತ್ತರ ಕೊಡಬೇಕು. ಇಲ್ಲಿ ನಾವು ಯಾರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ, ಆದರೆ ಮಕ್ಕಳ ಶಿಕ್ಷಣ, ಕಾನೂನಿನ ಗೌರವ ಮತ್ತು ಆಡಳಿತದ ಜವಾಬ್ದಾರಿಯ ಬಗ್ಗೆ ಪ್ರಶ್ನಿಸುವುದು ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯವನ್ನ ನಾವು ಮಾಡ್ತೇವೆ. ಈ ನೆಲದ ಕಾನೂನಿಗೆ ತಲೆಬಾಗಿ ಅದನ್ನ ಸಂರಕ್ಷಿಸುತ್ತೇವೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ಕೊಂಡೊಯ್ಯುವುದು ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಕೆಲಸ. ಯಾಕಂದ್ರೆ ಇದು ಮಕ್ಕಳ ವಿಚಾರ, ಮಕ್ಕಳ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ. ಅನುಮತಿ ಇಲ್ಲದ ಶಾಲೆಯಲ್ಲಿ ಕಲ್ತಂತ ಮಕ್ಕಳಿಗೆ ರೂರಲ್ ಸರ್ಟಿಫಿಕೇಟ್ ಕೂಡ ಸಿಗಲ್ಲ. ಅಂಥದ್ರಲ್ಲಿ ಅವರ ಜೀವನ ಜೊತೆ ಚೆಲ್ಲಾಟವಾಡಿದ್ರು ಕೂಡ ಇಲ್ಲಿ ತನಕ ಕ್ರಮ ಇಲ್ಲ. ಮತ್ತೆ ಶಿಕ್ಷಣ ಇಲಾಖೆ ನೆನಪೋಲೆ ಪತ್ರ ಬರೆದ್ರು ಕೂಡ ಸಂಬಂಧಪಟ್ಟ ಪೊಲೀಸರು ಗಮನ ಹರಿಸ್ತಾ ಇಲ್ಲ. ಅಂದ್ರೆ ಏನಾಗ್ತಾ ಇದೆ? ಜಿಲ್ಲೆಯ ವರಿಷ್ಠರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ವಾಸ್ತವಾಂಶವನ್ನು ಅರಿತು ಇದರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಆದರೆ ಒಂದು ಮಾತಂತೂ ಸ್ಪಷ್ಟ, ಬಲ್ಲಡ್ಡರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಇಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಯಾಕಂದ್ರೆ 3 ತಿಂಗಳ ಸತತ ಪರಿಶ್ರಮದ ಹೋರಾಟ ಇದಾಗಿದೆ. ಈಗ ಖುದ್ದು ದೂರುದಾರರು ಕೂಡ ಇವತ್ತು ನಮ್ಮ ಜೊತೆ ಮತ್ತೆ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ್ದಾರೆ. ದೂರುದಾರರು ಏನು ಹೇಳಿದ್ದಾರೆ? ನೆನಪೋಲೆ ಪತ್ರ ಬರೆದಂತ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ನೆನಪೋಲೆ ಪತ್ರ ಬರೆದಿದ್ದಾರೆ. ಅದ್ರ ಪೊಲೀಸರು ಇನ್ನೂ ಕ್ರಮ ಆಗಿಲ್ಲ. ತಿಂಗಳ ಆಗ್ತಾ ಇದೆ ನೆನಪೋಲೆ ಪತ್ರ ಬರೆದು ಕೂಡ. ನೋಡ್ಬೇಕು ದೂರುದಾರರು ಏನು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಸೊ ಇವತ್ತಿಗೆ ಈ ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ನಮಸ್ಕಾರ. ಬೀದರ್ ಜಿಲ್ಲೆಯ ಹುಮನಾಬಾದ ತಾಲೂಕಿನ ಮನ್ನೇಖಿಳಿ ಗ್ರಾಮದಲ್ಲಿ ಗುರುನಾನಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದು ಅನಧಿಕೃತವಾಗಿನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ಅಲ್ಲಿ ನಡೀತಾ ಇದೆ. ಆ ಅನಧಿಕೃತವಾಗಿ ನಡೀತಕ್ಕಂಥ ಶಾಲೆಯ ವಿರುದ್ಧವಾಗಿ ನಾನು ಅಲ್ಲಿ
ಕೆಲವೊಂದು ಮಾಹಿತಿಗಳನ್ನು ಕೂಡ ಕೇಳಿದೆ. ಅದು ಅಧಿಕಾರಿಗಳು ಯಾವುದೇ ರೀತಿ ಅದಕ್ಕೆ ಮಾಹಿತಿ ಕೊಡಲಿಲ್ಲ. ನಂತರ ನಾನು ಸಾಕಷ್ಟು 2-3 ಸಾರಿ ದೂರುಗಳನ್ನು ಕೊಟ್ಟೆ. ಆ ದೂರಿನ ಅನ್ವಯ ನಾಮಕೆ ವಾಸ್ತೆ ಅಂದರೆ ಸುಮ್ಮನೆ ಏನೋ ಒಂದು ದೂರುದಾರಿಗೆ ನಾವು ಏನು ಹೇಳಬೇಕು ಅಂತಕ್ಕಂಥದಕ್ಕೆ ನಾವು ಕೊಟ್ಟಿದ್ದಂಥ ದೂರಿಗೆ ಏನಪ್ಪ ಅಂದ್ರೆ ಅದೇ ಮತ್ತು ಬಿ ಒ ಅವ್ರಿಗೆ ಏನಪ್ಪ ಅಂದರೆ ರೆಫರ್ ಮಾಡ್ತಾರೆ. ಇಲ್ಲ, ನಮಗೆ ಒಂದು ಸಾರ್ವಜನಿಕರಲ್ಲಿ ನಮಗೇನೋ ಒಂದು ಸಂಶಯ ಕಾಡ್ತಾ ಇದೆ ಅಂದರೆ, ಈ ನಾವು ಕೊಟ್ಟಿದ್ದಂಥ ದೂರು ಯಾವ ಅಧಿಕಾರಿ ತಪ್ಪು ಮಾಡಿದಾನೋ, ಯಾರು ಅವನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅವನ ಅಧಿಕಾರದಲ್ಲಿ ಬರ್ತಕ್ಕಂಥ ಆ ಒಂದು ಶಾಲೆ ಅನಧಿಕೃತವಾಗಿ ಏನು ನಡೀತಾ ಇದೆ, ಅದೇ ಅಧಿಕಾರಿಗೆ ಏನಪ್ಪ ಅಂದ್ರೆ ಇವರು ಆ ದೂರುಗಳೇನಪ್ಪ ರೆಫರ್ ಮಾಡ್ತಾರೆ. ಬಟ್ ಅವ ಹ್ಯಾಂಗೆ ಸ್ಕೂಲ್ ಮೇಲೆ ಆ್ಯಕ್ಷನ್ ತೊಗೊಲಿಕ್ಕೆ ಆಗ್ತದೆ ರೀ? ಅದು ಆಗಲ್ಲ. ಆದರೆ ಇವರೆಲ್ಲ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ಏನು ಅಧಿಕಾರಿಗಳು ಓನ್ಲಿ ಪತ್ರದ ವ್ಯವಹಾರಗಳು ಮಾಡಿ ನಮ್ಮಂಥ ದೂರುದಾರರುಗಳಿಗೆ, ಅಂದರೆ ನಾವು ಸಾರ್ವಜನಿಕ ಹೋರಾಟಗಾರಿಗೆ ಏನಪ್ಪ ಅಂತಂದ್ರೆ ಇವರು ಒಂದು ಕಡೆ ಏನೋ ಒಂದು ಅಡ್ಡ ದಾರಿ ಏನಪ್ಪ ಅಂದ್ರೆ ತೋರಿಸ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಇವರು ಮಾಡ್ತಾಯಿದ್ದಾರೆ. ಆದರೆ ಈಗ ನಂತರ ನಾವು ಸತತವಾಗಿ ಆ ಒಂದು ದೂರಿನ ಬಗ್ಗೆ ನಾವು ಪ್ರತಿ ಸಾರಿ ಏನಪ್ಪ ಅಂದ್ರೆ ಅಧಿಕಾರಿಗಳಿಗೆ ನಾವು ಹೋಗ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅವಾಗೇನಪ್ಪ ಅಂತಂದ್ರೆ ಇವರು ಅಲ್ಲಿನ ಬಿ ಒ, ಹುಮನಾಬಾದ್ ಬಿ ಒ ಏನಪ್ಪ ಅಂತಂದರೆ ಮನ್ನೆಹೇಕಳಿ ಪೊಲೀಸ್ ಠಾಣೆಗೆ ಏನಪ್ಪ ಅಂದ್ರೆ ದೂರು ಕೊಡ್ತಾರೆ. ಅವರು ಇಲ್ಲಿ ಇದು ಅನಧಿಕೃತವಾಗಿ ಶಾಲೆ ನಡೀತಾ ಇದೆ, ಇದ್ರ ವಿರುದ್ಧವಾಗಿ ಏನಪ್ಪ ಅಂದ್ರೆ ಈ ರೀತಿ ದೂರು ಬಂದಿದೆ. ಅದಕ್ಕೆ ಈ ಒಂದು ಗುರುನಾನಕ ಪಬ್ಲಿಕ್ ಸ್ಕೂಲ್ ಮನ್ನೆಹೇಕಳಿಯ ಆಡಳಿತ ಮಂಡಳಿಯ ವಿರುದ್ಧ ಏನಪ್ಪ ಅಂದ್ರೆ FIR ಮಾಡಿರಿ, ಕೇಸ್ ದಾಖಲು ಮಾಡಿರಿ ಅಂಥೇಳಿ ಒಂದು ದೂರು ಕೊಡ್ತಾರೆ. ಆದರೆ ಆ ದೂರು ಕೊಟ್ಟಾಗ ಇಲ್ಲಿವರೆಗೂ ಕೂಡ ಅಲ್ಲಿನ ಠಾಣಾಧಿಕಾರಿಗಳು PSI ಅವ್ರು ಏನಪ್ಪ ಅಂತಂದ್ರೆ ಸುಮಾರು ಅವ್ರು ಏನೋ ನನ್ನ ಅನಿಸಿನ ಪ್ರಕಾರ ಮೇಲೆ ಈಗ ಇಲ್ಲಿವರೆಗೆ ಆ ದೂರು ಕೊಟ್ಟನು ಕೂಡ ಒಂದು 5 ತಿಂಗಳಾಗಿದೆ. 5 ತಿಂಗಳು ಆದ್ರೂ ಕೂಡ ಏನಪ್ಪ ಅಂತಂದ್ರೆ ಅವರು ಇನ್ನೂವರೆಗೆ FIR ಮಾಡಲಿಕ್ಕೆ ರೆಡಿ ಇಲ್ಲ. ಅದಾದ ನಂತರ ನಾನು ಮತ್ತೆ DDP ಅವರಿಗೆ, ಉಪನಿರ್ದೇಶಕರಿಗೆ ಏನಪ್ಪ ಅಂದ್ರೆ ನಾನು ಅವ್ರ ಗಮನಕ್ಕೆ ತಂದು ಅವರು ಕೂಡ ಏನಪ್ಪ ಅಂದ್ರೆ ಅದೇ ಮನ್ನೆಹೇಕಳಿ ಪೊಲೀಸ್ ಠಾಣೆಗೆ 2 ಏನಪ್ಪ ಅಂದ್ರೆ ಲೆಟರ್ಗಳು ಬರೆದಿದ್ದಾರೆ. ಇಂಥ ಉಲ್ಲೇಖಗಳು ಹಾಕಿ ಬಿ ಒ ಅವ್ರು ಏನಪ್ಪ ಅಂದ್ರೆ ಇಂಥ ತಾರೀಕಿಗೆ ಇಂಥ ದಿನಾಂಕದಂತ ತಮಗೆ ದೂರು ಕೊಟ್ಟಿದ್ದಾರೆ, ಆ ದೂರಿನ ಬಗ್ಗೆ ತಾವು ಏನು ಕ್ರಮ ಕೈಗೊಂಡಿರಿ ಅದರ ಬಗ್ಗೆದಾಗ ಏನಪ್ಪ ಅಂದ್ರೆ ನಮಗೆ ಮಾಹಿತಿ ಕೊಡಿ ಅಂಥೇಳಿ. ಆದರೆ ಅದಕ್ಕೂ ಕೂಡ ಕೊಡಲಿಲ್ಲ. ಮತ್ತು 2ನೇ ಸಾರಿ ಏನಪ್ಪ ಅಂದ್ರೆ ನೆನಪೊಲೆ ಕೂಡ ಒಂದು ಹಾಕಿದ್ದಾರೆ. ನೆನಪೊಲೆ ಪತ್ರಕ್ಕೆ ಬರೆದೂ ಕೂಡ ಈಗ 1 ತಿಂಗಳು ಆಗಿತ್ತು. ಆದ್ರೂ ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಮನ್ನೆಹೇಕಳಿಯ ಒಂದು PSI ಸಾಹೇಬರು ಏನಪ್ಪ ಅಂದ್ರೆ ಅದಕ್ಕೆ ಯಾವುದೂ ಕೂಡ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಮತ್ತು ಅದ್ರ ಬಗ್ಗೆದಾಗ ಯಾವುದೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ. ಯಾಕೆ ಇವರು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನನಗೆ ದೂರುದಾರನಿಗೂ ಕೂಡ ಒಂದು ಸಂಶಯ ಬರ್ತಾ ಇದೆ. ಮತ್ತು ನಾವು ಸತತವಾಗಿ ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ಮಾಧ್ಯಮದಲ್ಲಿ ಏನು ಪ್ರಕಟಣೆಗಳು ಆಗ್ತಾ ಇದ್ದೇವೆ, TV ಮಾಧ್ಯಮದಲ್ಲಿ, ಈ ಪೇಪರ್ ಮಾಧ್ಯಮದಲ್ಲಿ ಏನು ಪ್ರಕಟಣೆ ಏನಪ್ಪ ಅಂದ್ರೆ ಈ ವಿಷಯ ಕುರಿತು ನಾವೆಲ್ಲ ಏನು ಹೇಳ್ತಾ ಇದ್ದೀವಿ. ಇದು ಏನಪ್ಪ ಅಂದ್ರೆ ಸಾರ್ವಜನಿಕರು ಸಾಕಷ್ಟು ನೋಡ್ತಾ ಇದ್ದಾರೆ. ಸಾಕಷ್ಟು ನೋಡಿ ಸಾರ್ವಜನಿಕರಲ್ಲೂ ಕೂಡ ಒಂದು ಹಂತಕ್ಕೆ ಮೂಡಿದೆ. ಏನಂತಂದರೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಇಲ್ಲಿವರೆಗೆ ಆಡಳಿತ ಮಂಡಳಿಯ ವಿರುದ್ಧ ಏನೂ ಕೇಸೇ ದಾಖಲಾಗಿಲ್ಲ, ಯಾಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಸಾರ್ವಜನಿಕರಲ್ಲಿ ಏನಪ್ಪ ಒಂದು ಸಂಶಯ ಉಂಟಾಗ್ತಾ ಇದೆ. ಬಟ್ ಇವತ್ತು ನಾನು ಸ್ಪಷ್ಟವಾಗಿ ಹೇಳಬೇಕಾದರೆ ಇವತ್ತು ಮನ್ನೆಹೇಕಳಿಯ ಪೊಲೀಸ್ ಠಾಣೆಯ PSI ಅವ್ರೇನಪ್ಪ ಅಂತಂದ್ರೆ ಯಾಕೆ ಇದು FIR ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮಗೊಂದು ಸಂಶಯ ಕಾಡ್ತಾ ಇದೆ. ನಮಗೊಂದು ಏನು ಸಂಶಯ ಕಾಡ್ತಾ ಇದೆ ಅಂದ್ರೆ PSI ಸಾಹೇಬರಿಗೂ ಕೂಡ ಏನಪ್ಪ ಅಂತಂದ್ರೆ ಆ ಆಡಳಿತ ಮಂಡಳಿಯವರ ಹತ್ರ ಕೈ ಜೋಡಿಸಿ ಅವರಲ್ಲಿ ಏನಾದ್ರು ಲಂಚ ಪಡೆದು ಅದಕ್ಕೇನಪ್ಪ ಅಂದ್ರೆ ಅವ್ರ ವಿರುದ್ಧವಾಗಿ FIR ಮಾಡ್ತಾ ಇಲ್ಲೇನೋ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಾನು ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಇದು ಹೇಳಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಇಷ್ಟಪಡ್ತೀನಿ. ಸರಿ, ಯಾಕೆ ಮಾಡ್ತಾ ಇಲ್ಲ? ಮನ್ನೆಹೇಕಳಿ PSI ಅವರು ಯಾಕೆ ಇದಕ್ಕೆ ತಡೆ ಹಿಡಿತಾ ಇದ್ದಾರೆ, ಯಾಕೆ ಅವರು ಇದು ಮಾಡ್ತಾ ಇದ್ದಾರೆ? ಒಂದು ವೇಳೆ ಈಗ ನಾನು ಇದು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಈ ಒಂದು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಾನ್ಯ PSI ಸಾಹೇಬರು ಈ ಒಂದು ಮಾಧ್ಯಮದ ಪ್ರಕಟಣೆಯನ್ನು ನೋಡಿ ಅವ್ರೇನಪ್ಪ ಅಂದ್ರೆ ಕೂಡಲೇ ಆ ಒಂದು ಮನ್ನೆಹೇಕಳಿಯಲ್ಲಿ ಏನು ಅನಧಿಕೃತವಾಗಿ ಏನು ನಡೀತಾ ಇದೆ ಆ ಗುರುನಾನಕ್ ಪಬ್ಲಿಕ್ ಸ್ಕೂಲು, ಆ ಗುರುನಾನಕ್ ಪಬ್ಲಿಕ್ ಸ್ಕೂಲು ವಿರುದ್ಧವಾಗಿ ಅಲ್ಲಿನ ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಅಲ್ಲಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಮಂಡಳಿಯವರು ಇರ್ಬೋದು, ಇಂಥವ್ರ ವಿರುದ್ಧ ಮತ್ತು ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಅದು ಅನಧಿಕೃತವಾಗಿ ನಡಿಲಿಕ್ಕೆ ಏನು ಆಸ್ಪಾದನೆ ಮಾಡಿಕೊಟ್ಟಿದ್ದು ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವ್ರ ಮೇಲೂ ಏನಪ್ಪ ಅಂತಂದ್ರೆ ಕೂಡಲೇ FIR ಆಗಬೇಕು. ಒಂದು ವೇಳೆ FIR ಆಗಲಿಲ್ಲ ಅಂತಂದರೆ ನಾನು ಇದೇ ಮನ್ನೆಹೇಕಳಿಯ ಪೊಲೀಸ್ ಠಾಣೆಯ ಠಾಣೆಯ PSI ಅವರ ವಿರುದ್ಧವಾಗಲಿ ಅಥವಾ ಠಾಣೆಯ ವಿರುದ್ಧವಾಗಲಿ ಮಾನ್ಯ SP ಸಾಹೇಬ್ರಿಗೆ ಏನಪ್ಪ ಅಂತಂದ್ರೆ ನಾನು ರೈಟಿಂಗ್ದಲ್ಲಿ ಕೊಟ್ಟು ಮಾನ್ಯ SP ಸಾಹೇಬ್ರ ಕಚೇರಿ ಎದುರುಗಡೆ ಏನಪ್ಪ ಅಂದ್ರೆ ನಾನು ಧರಣ ಮಾಡ್ತೀನಿ ಅಂತಕ್ಕಂಥ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಾರುತಿ B. ಕಂಟೇನ್.